ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಜಟಾಪಟಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಒಂದು ಕಡೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಫಿಕ್ಸ್ ಆಗಿ ಕೊಡ್ತಾ ಇರುವ ಫಿಕ್ಸ್ಡ್ ಸ್ಟೇಟ್ಮೆಂಟ್ಗಳು, ಅದರ ನಂತರದ ಆಫ್ಟರ್ ಎಫೆಕ್ಟ್ಗಳ ಬಗ್ಗೆ ಕೂಡ ನೀವೆಲ್ಲ ನೋಡಿರ್ತೀರಾ. ಸೊ ಡಿ.ಕೆ ಟೀಮ್ ಇದನ್ನು ಹೆಂಗೆ ಫಾರ್ವರ್ಡ್ ಮಾಡುತ್ತೆ ಹೈಕಮಾಂಡ್ಗೆ, ಮತ್ತು ಇದೇ ರೀತಿ ತಾಳ್ಮೆ ಆಟವನ್ನು ಎಷ್ಟು ದಿನ ಆಡೋಕ್ಕೆ ಸಾಧ್ಯ ಇದೆ, ಈ ಪ್ರಶ್ನೆ ಇದೆಯಲ್ಲ, ಇದಕ್ಕೆ ಉತ್ತರ ನೋಡ್ತಾ ಹೋಗೋಣ. ಸಿದ್ದು ಪುತ್ರ ವರ್ಸಸ್ ಡಿ.ಕೆ ಶಿವಕುಮಾರ್ ಟೀಮ್ ನೇರ ವಾರ್. ಯತೀಂದ್ರ ಹೇಳಿಕೆಗೆ ಡಿ.ಕೆ.ಶಿ ಆ್ಯಂಡ್ ಟೀಮ್ ಕೆಂಡಾಮಂಡಲರಾಗಿದ್ದಾರೆ. ಪರೋಕ್ಷವಾಗಿ ಆಪ್ತರ ಮೂಲಕ ಯತೀಂದ್ರ ವಿರುದ್ಧ ದಾಳಿಯನ್ನು ಮಾಡ್ತಾ ಇದ್ದಾರಾ ಡಿ.ಕೆ ಶಿವಕುಮಾರ್ ಅಂತ. ಯತೀಂದ್ರ ಹೇಳಿಕೆಗೆ ನೇರವಾಗಿ ಆಪ್ತೇಷ್ಟರು ಸಂದೇಶ ಕೊಡ್ತಿದ್ದಾರೆ. ಸಿಎಂ ಪುತ್ರನಿಗೊಂದು ನ್ಯಾಯ ನಮಗೊಂದು ನ್ಯಾಯನ ಅಂತ ಇಕ್ಬಾಲ್ ಹುಸೇನ್ ಅವರು ತಮ್ಮದೇ ದಾಟಿನಲ್ಲಿ ಕೇಳಿದ್ರು. ಶಿವಗಂಗಾ ಬಸವರಾಜೇನು ಹಿಂದೆ ಉಳಿಲಿಲ್ಲ. ಮುಖ್ಯಮಂತ್ರಿ ಪುತ್ರ ಅನ್ನೋ ಕಾರಣಕ್ಕೆ ಹಿಂಗೆ ಮಾತಾಡಿದ್ರೆ ಹೆಂಗೆ, ನಮ್ಮ ದೊಡ್ಡಪ್ಪ ಕೂಡ ಮಾಜಿ ಮುಖ್ಯಮಂತ್ರಿಗಳು, ನಾನು ಮಾತಾಡ್ಬೋದಾ ಅಂತ ಕೇಳಿದ್ರು ಅವರು. ಯಾರು ಕರೆದಿಲ್ಲ ಮಾಡಿಲ್ಲ ಹೇಳಿದಾರ ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಈಗ ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಎರಡನೇ ಮಾತು ಇಲ್ವೇ ಇಲ್ಲ. ನಾನು ನೆನ್ನೆನೂ ಹೇಳಿದ್ದೀನಿ, ಆಲ್ವೇಸ್ ಟೈಗರ್ ಜಿಂದಾಯ್. ನೋಡ್ರಿ, ಡಿ.ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದ್ಮೇಲೆ ಡಿ.ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಆಸೆ ಪಟ್ಟವನೊಬ್ಬ. ನನಗೂ ಅವ್ರು ಆಗ್ಬೇಕಂತ. ಯಾವಾಗ ಸಿದ್ದರಾಮಯ್ಯ ಆದ್ಮೇಲೆ 28ವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ. ಇಲ್ಲ, ಈಗ ಕಾಂಗ್ರೆಸ್ಸಲ್ಲಿ ಯಾವ ಬಣನೂ ಇಲ್ಲ, ಏನು ಬಣಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದವರು 140 ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ. ನಿನ್ನೆ ಡಿ.ಸಿ.ಎಂ ಅವರು ನಿನ್ನೆ ನನ್ನ ಕರೆದಿದ್ರು. ನಾನು, ಕಂಬಳಿ ಗಣೇಶು, ನಾಗೇಂದ್ರ, ವೈದ್ಯ, ಶಿವಗಂಗಾ ಅವರು, ಆಸಿಫ್ ಸೇಠ್ ಅವರು ನಿನ್ನೆ ಎಲ್ಲೋ ನಮ್ಮ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗ್ಬಿಟ್ಟಿದ್ರು. ಆ ಕಾರಣಕ್ಕೆ ಹೋಗೋಕ್ಕಾಗಲ್ಲ. ಡಿ.ಸಿ.ಎಂ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ರು. ಸರ್, ನಾನೇನು ಹೇಳೋದು, ಈಗ ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್. ಸಿದ್ದರಾಮಯ್ಯ ಆದಮೇಲೆ ಡಿ.ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ಹೇಳಿ ಸರ್, ಸಿದ್ದರಾಮಯ್ಯ ಆದಮೇಲೆ ಡಿ.ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ಅಂದರೆ ನಮ್ಮ ಪಕ್ಷ, ನಾನು ಹೇಳೋಕ್ಕಾಗ್ತದ? ನಾನು ಮಾಡೋಕ್ಕಾಗ್ತದ? ಆ ತೀರ್ಮಾನ ನಾನು ಭಾಳ ಸಣ್ಣವನು. ಈ ತೀರ್ಮಾನ ತಗೊಳ್ಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ ತಗೊಂಡು. ನೋಡಿ, ಯತೀಂದ್ರ ಅವರು ನೀವು ಕೇಳುವ ಪ್ರಶ್ನೆ ಹೇಳೋದಲ್ಲ, ಅದು ಯತೀಂದ್ರ ಆಗಿ ಬಂದ್ಬಿಟ್ಟು ಏನು ಅಲ್ಲಿಲ್ಲ. ಅದು ನಿಮ್ಮ ಪ್ರಶ್ನೆ ಏನು ಅಂತ ಬಿಟ್ಟರೆ 5 ವರ್ಷ ಮುಖ್ಯಮಂತ್ರಿ ಇರ್ತಾರ ಅಂದ್ಬಿಟ್ಟು ಯತೀಂದ್ರ ಏನು ಹೇಳಲಿಕ್ಕಾಗ್ತದೆ, ಇರುವುದಿಲ್ಲ ಅಂತ ಹೇಳಲಿಕ್ಕಾಗ್ತದ? ನಮ್ಮ ಇದ್ರ ಪ್ರಕಾರ CLPಯಲ್ಲಿ ಒಂದು ಟರಾವಾಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತು ಟರಾವಾದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಲ್ಲ. ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ಪಾಪ ಅವ್ರ ಮೇಲೆ ಯಾಕೆ ನೀವು ಹಾಕ್ತೀರಾ? ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಸದ್ಯ ಕಾಂಗ್ರೆಸ್ನ ವಾತಾವರಣ ಸ್ವಲ್ಪ ತಣ್ಣಗಾಯಿತು ಅನ್ನೋಷ್ಟೊತ್ತಿಗೆ ಸ್ಟವ್ ಹಚ್ತಾರೆ. ಮತ್ತೆ ಡಿ.ಕೆ ಶಿವಕುಮಾರ್ ಬಣದವರ ಟೆಂಪರ್ ಜಾಸ್ತಿ ಮಾಡೋದಕ್ಕೆ ಹೇಳಿಕೆಗಳನ್ನ ಸಿದ್ದು ಬಣದವರು ಕೊಡ್ತಿದ್ದಾರೆ. ಸೊ ಇಂಥ ಟೈಮ್ನಲ್ಲಿ ಆಕ್ರೋಶವನ್ನು ಎಷ್ಟು ದಿನ ಅಂತ ಹಿಡಿದಿಟ್ಕೊಳ್ಳೋಕೆ ಸಾಧ್ಯ ಇದೆ ಡಿ.ಕೆ ಟೀಮ್ಗೆ? ಏನು ಮಾಡ್ಬೋದು ಅವರು? ಫಾರ್ವರ್ಡ್ ಹೆಂಗೆ ತೊಗೊಂಡೋಗ್ತಾರೆ ಅಂತ? ಮಮತಾ, ಸಹಜವಾಗಿ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟ ಮೆಗಾ ಸೀರಿಯಲ್ ತರ ದಿನದಿಂದ ದಿನಕ್ಕೆ ಮುಂದುವರ್ಕೊಂಡೇ ಹೋಗ್ತಾ ಇದೆ. ಎಲ್ಲವೂ ಸರಿ ಮಾಡ್ಲಿಕ್ಕೆ ಹೈಕಮಾಂಡ್ ಪ್ರಯತ್ನ ಪಟ್ಟಿತ್ತು, ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋ ಮೂಲಕ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟ ಮೇಲೆ ಸಹಜವಾಗಿ ಡಿ.ಕೆ ಶಿವಕುಮಾರ್ ಬಣಕ್ಕೆ ಆಕ್ರೋಶಗೊಂಡಿದ್ದಾರೆ. ನೇರವಾಗಿ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಡಿ.ಕೆ ಶಿವಕುಮಾರ್ ಬಣದವರು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು, ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಅವ್ರಿಗಿರುವಂತಹ ಆಪ್ಷನ್ ಅನಿವಾರ್ಯವಾಗಿ ಹೈಕಮಾಂಡ್ ಅಂಗಳಕ್ಕೆ ಇವರು ಮತ್ತೆ ಹೋಗ್ಬೇಕಾಗುತ್ತೆ. ಮೊದಲ ಬಾರಿ ಶಾಸಕರು, ಡಿ.ಕೆ ಬಣದ ಶಾಸಕರು ದೆಹಲಿಗೆ ಹೋದ ಬಳಿಕವೇ ಈ ಎಲ್ಲಾ ಗೊಂದಲಗಳು ಪ್ರಾರಂಭ ಆಗಿರುವಂತದ್ದು. ಈಗ ತಮ್ಮ ಹಕ್ಕನ್ನ ಮಂಡಿಸಬೇಕಾಗಿರೋದು ಹೈಕಮಾಂಡ್ ನಾಯಕರ ಮುಂದೆನೆ. ಈಗ ವೋಟ್ ಚೋರಿ ಸಂಬಂಧ ದೆಹಲಿಗೆ ಏನು ಹೋಗ್ತಿದ್ದಾರೆ, ಈ ಸಮಯದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ ದೂರನ್ನ ಕೊಡುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಹೇಳಿದ ಬಳಿಕವೂ ಯತೀಂದ್ರ ಸಿದ್ದರಾಮಯ್ಯನವರು ಪದೇ ನಿಯಮವನ್ನ ಉಲ್ಲಂಘನೆ ಮಾಡ್ತಿದ್ದಾರೆ. ಹೀಗೆ ಆದ್ರೆ ಕಷ್ಟ ಆಗುತ್ತೆ, ನಾವು ಕೂಡ ಮಾತನಾಡಬೇಕಾಗುತ್ತೆ ಅನ್ನುವಂತಹ ದಾಟಿಲಿ ಹೈಕಮಾಂಡ್ಗೆ ಒಂದಿಷ್ಟು ದೂರುಗಳನ್ನು ಕೊಡಬಹುದು, ಅಥವಾ ಡಿ.ಕೆ ಶಿವಕುಮಾರ್ ಅನ್ನ ಸಿಎಂ ಮಾಡಿ
ಅನ್ನುವಂತ ಒತ್ತಾಯವನ್ನ ಮತ್ತಷ್ಟು ಪ್ರಬಲವಾಗಿ ಹಾಕ್ಬೋದು. ಈ ಎಲ್ಲಾ ಆಯ್ಕೆಗಳು ಡಿ ಕೆ ಶಿವಕುಮಾರ್ ಬಣದ ಮುಂದೆ ಇದೆ. ಯಾವ ಆಯ್ಕೆಯನ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿ ತಮ್ಮ ಪರವಾಗಿ ಹೈಕಮಾಂಡ್ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.